ನಮಸ್ಕಾರ ಸ್ನೇಹಿತರೆ, ಆಲೂ ಬಜ್ಜಿ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು: ಆಲೂಗಡ್ಡೆ, ಪೀಲ್ ತೆಗ್ದಿರೋಂಥ ಆಲೂಗಡ್ಡೆ ಬೇಕಾಗುತ್ತೆ, ಸೋಡಾ ಪುಡಿ ಅಂತೀವಲ್ಲ ಅದು ಸೋಡಾ ಪೌಡರು, ಮತ್ತು ಇದಕ್ಕೆ ಗ್ರಾಮ್ ಫ್ಲೋರ್ ಬೇಕಾಗುತ್ತೆ, ಕಡಲೆ ಹಿಟ್ಟು, ಮತ್ತು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು, ಖಾರದ ಪುಡಿ, ಉಪ್ಪು, ರುಚಿಗೆ ತಕ್ಕಟ್ಟು ಸಾಲ್ಟ್ ಬೇಕಾಗುತ್ತೆ, ಮತ್ತು ಎಣ್ಣೆ ಬೇಕು. ಇದನ್ನೆಲ್ಲ ಏನು ಮಾಡಬೇಕಂದ್ರೆ ಒಂದು ಬೌಲ್ ಒಳಗಡೆ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ನಂತರ ವಾಟ್ರ್ ಹಾಕ್ಕೊಂಡು ಹಂಗೇ ಇದನ್ನು ಈ ಥರ ಕಲಿಸ್ಕೋಬೇಕಾಗುತ್ತೆ. ನೀಟಾಗಿ ಕಲಿಸ್ಕೊಂಡು ಇದರೊಳಗಡೆ ಏನು ಮಾಡಬೇಕಂದ್ರೆ ಕಟ್ ಮಾಡಿರೋವಂಥ ಆಲೂಗಡ್ಡೆ ಪೀಸಸ್ನ ಹಾಕಿ ಆಯಿಲ್ ಒಳಗಡೆ ಫ್ರೈ ಮಾಡಬೇಕಾಗುತ್ತೆ. ಸೊ ಈ ಥರ ಆಯಿಲ್ ಒಳಗಡೆ ಡೀಪ್ ಫ್ರೈ ಮಾಡಬೇಕು. ಅರೌಂಡ್ ಒಂದು 3 to 5 ಮಿನಿಟ್ಸು ಡೀಪ್ ಫ್ರೈ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಕುಕ್ ಆಗುತ್ತೆ. ತುಂಬ ಲೈಟಾಗಿ ಹಿಟ್ಟನ್ನು ಕದರಿ ಹಾಕೋಬೇಕಾಗುತ್ತೆ. ಸೊ ಈ ಥರ ಹಾಕಿದ್ಮೇಲೆ ಇದು ಚೆನ್ನಾಗಿ ನೋಡಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋವಂಥ ಆಲೂಗಡ್ಡೆ ಬಜ್ಜಿ ಏನಿದೆಯೋ ಅದನ್ನು ನಾವು ಸರ್ವ್ ಮಾಡ್ಕೋಬೋದು. ತಿನ್ನಲಿಕ್ಕೆ ತುಂಬಾ ಸಖತ್ತಾಗಿರ್ತದೆ, ಕ್ರಿಸ್ಪಿಯಾಗಿ ತಿನ್ಬೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.